ತರ ಸೊಸಿ ಮನೆ ಮನೆಯಾಗೂ ಸಿಗ್ಬೇಕವ್ವ. ಎಂತ ಒಳ್ಳೆ ಮನಸ್ಸವ ನಿನಗೆ. ನಾ 2 ಸಲ ನೋಡಿದೆ ಸ್ಟೇಜಿಂದ. ನೀ ಖರ್ಚಿಪಲ್ಲಿ ಕುರ್ಚಿ ಒರೆಸಿ ನಿಮ್ಮ ಅತ್ತಿ ಕೂರ್ಸೋದಿಲ್ಲ. ಅತ್ತಿ ಅಂದ್ರೆ ಎಷ್ಟು ಪ್ರೀತಿನೇಯವ ನಿಂಗೆ ಅಂದೆ. ಅಯ್ಯೋ ಪ್ರೀತಿ ಅಂತಲ್ರಿ ಮೇಡಮ್ ಅವರ, ನಮ್ಮ ಅತ್ತಿ ಇವತ್ತು ನನ್ನ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಾಳ್ರಿ ನೋಡ್ರಿ. ನಾನು ಮದುವೆ ಆಗಿ 33 ವರ್ಷ ಆಯ್ತು. ಗಂಡ ಹೇಳಿದ್ದು ಕೇಳಲ್ಲ. ಇವ್ರು ಇನ್ನೂ 3 ನಿಮಿಷ ಆಗಿಲ್ಲ ನೋಡಿ. ಇವ್ರು ಹೇಳ್ದಂಗ ನಾ ಕೇಳ್ಬೇಕೇನ್ರಿ? ಇವ್ರು ಎಲ್ಲಿ ನಿಲ್ಲ ಅಂದ್ರೆ ಅಲ್ಲಿ ನಿಲ್ಬೇಕು, ಇವ್ರು ಅಲ್ಲಿ ಕೂರಲ್ಲ ನಾವು ಕೂರ್ತೀವೇನ್ರಿ? ನಾವು ಹೆಣ್ಮಕ್ಳು ಒಟ್ಟ ಯಾರು ಹೇಳಿದ್ ಕೇಳಂಗಿಲ್ಲ. ಸ್ನೇಹಿತರೆ, ಅಣ್ಣಂಗೆ ಖುಷಿ ಆಯ್ತು. ಮಧ್ಯೆ ಬಾರಿಸ್ಬೇಡ್ರಿ, ನಂಗೆ ಡೌಟ್ ಬರುತ್ತೆ. ನಾ ಮುಂದುವರಿಸ್ಬೇಕು, ಸ್ಟಾಪ್ ಮಾಡಬೇಕು ಅಂತ. ನಮ್ಮ ಮಠಕ್ಕೆ ಮತ್ತು ಪೂಜ್ಯ ಶಾಸ್ತ್ರಿಗಳ ಪಾದಾರವಿಂದಗಳಲ್ಲಿ ನಾವೊಂದು ಕ್ಷಮ ಕೇಳಬೇಕಾಗಿದೆ. 3 ವರ್ಷದ ಕೆಳಗೆ ನಾ ಬರ್ಬೇಕಿತ್ತು. 3 ವರ್ಷದಿಂದ ಮುಂದಕ್ಕಾಯ್ತು. ಅಂದ್ರೆ ನನ್ನ ವೈಯಕ್ತಿಕ ಕಾರಣ ಅದೇನಂತ ನಾ ಕೊನೆಯಲ್ಲಿ ಮಾತಾಡ್ತಿದ್ದೆ. ನಾನು ಬೆಳಗ್ಗೆಯಿಂದ ವಿಚಾರ ಮಾಡ್ತಿದ್ದೆ. ಒಂದು ಸಣ್ಣ ಗ್ರಾಮ ಇದು, ಬಳಗಾನೂರು ಅಂದ್ರೆ ಬಹಳ ದೊಡ್ಡ ಊರಲ್ಲ ಇದು. ಇಲ್ಲಿ ಏನು ಮಹಾ ಜನ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಆ ಪ್ರವೀಣ್ ಅವ್ರು ನೋಡ್ರಿ, ದಂಪತಿಗಳು ನನ್ನ ಕರ್ಕೊಂಡ್ ಬಂದ್ರು. ಪ್ರವೀಣ್ ಅವ್ರು 1 ನಿಮಿಷ ನಿಲ್ರಿ ಸರ್, ನಿಲ್ರಿ, ಪರವಾಗಿಲ್ಲ, ನಾ ಏನು ಸ್ಟೇಜಿಗೆ ಕರಿಯಲ್ರಿ, ಅವ್ರಿಗೊಂದು ಚಪ್ಪಾಳೆ ಬಿಡಿರಿ. ನಾ ಅವ್ರನ್ನ ಕೇಳ್ತಿದ್ದೆ, ಎಷ್ಟು ಮನೆಗಳಿರ್ಬೋದ್ರಿ ನಿಮ್ಮ ಊರಲ್ಲಿ ಅಂತ. ಮೇಡಮ್, ನೀವು ಮನೆ ಲೆಕ್ಕಾಚಾರದ ಮೇಲೆ ಪ್ರೇಕ್ಷಕರನ್ನ ಲೆಕ್ಕ ಹಾಕ್ಬೇಡ್ರಿ. ಇದು ನಮ್ಮೂರಿನ ಜಾತ್ರಾ ಕಾರ್ಯಕ್ರಮ 29ನೇ ನೋಡ್ರಿ, ಪುಣ್ಯ ಸ್ಮರಣೋತ್ಸವ. ಅಲ್ಲಿ ಬಂದು ನೋಡ್ರಿ ಹೆಂಗ್ ಮಂದಿ ಸೇರಿರ್ತಾರೆ ಅಂದ್ರು. ಇದು ನೋಡಿ ನನಗೆ ಯಾವುದೋ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಷ್ಟು ಆನಂದ ಆಯ್ತು. ಅದಕ್ಕಿಂತ ಚಲೋ ಮಂದಿ ಬಂದು ಕೊಟ್ಟಿದ್ದೀರಿ. ಎಷ್ಟು ಮತ್ತೆ ಸಂಸ್ಕಾರ ಎಷ್ಟು ಚಲೋ ಆಯ್ತು ನೋಡ್ರಿ. ಪುಣ್ಯಾತ್ಗಿದ್ದೀರಿ, ಕೆಳಗೂ ಕೂತಿದ್ದೀರವ್ವ ಅಂದ್ರೆ ನಿಮ್ ತಾಕತ್ ದೊಡ್ಡದು. ನಾವು ಬೆಂಗಳೂರವರು ಬಿಲ್ಡಿಂಗ್ ಮಾತ್ರ ಕಲರ್ಫುಲ್ ರೀ, ನಮ್ದು ಪಿಲ್ಲರ್ಗಳು ವೀಕು. ಅವ್ರು ಮಲ್ಲಕಂಬದಲ್ಲಿ ಉಲ್ಟಾ ಸೀದಾ ನೇತಾಡ್ತಿದ್ದಾಗ ನನ್ನ ಎದಿ ಬಿಡಿತಿತ್ತು. ಸುಧಾವ್ರ, ನೀವು ನೆಟ್ಟಿಗೆ 1 ತಾಸು ನಿಲ್ರಿ ಅಂದ್ರು ನಮ್ಮ ಕೈಯಾಗ ನಿಲ್ಲಕ್ ಆಗವಲ್ದು. ನಾವು ಹಿಂಗಂತೀವಿ. ನೀವು ಪುಣ್ಯಾತ್ಗಿತ್ತೀರಿ, ಇಲ್ಲಿ ಕೂತಿದ್ದೀರಾ ಅಂದ್ರ ಹಳ್ಳಿ ಹೆಣ್ಮಕ್ಳು ಚಲೋ ಕೆಲಸ ಮಾಡ್ತೀರಾ, ರೊಟ್ಟಿ ಉಣ್ತೀರಾ, ಚಲೋ ಆಲೋಚನೆ ಮಾಡ್ತೀರಾ. ಅದಕ್ಕೆ ಭಗವಂತ ನಿಮ್ಮನ್ನು ಚಲೋ ಇಟ್ಟಾನೆ. ಅದಿಲ್ಲ, ನನಗೊಂದು ಕಾರ್ಯಕ್ರಮ ನೆನಪಾಯ್ತ್ರಿ. ನೀವು ಇಲ್ಲಿ ಕೂತಿದ್ ನೋಡಿ, ಇವ್ರು ಬಹಳ ನಮ್ ಸ್ವಾಮೀಜಿಗಳು ನೋಡ್ರಿ ಎಷ್ಟು ಚಲೋ ಅಜ್ಜಾರು ಏರ್ಪಾಟ್ ಮಾಡ್ಯಾರ. ಹೆಣ್ಮಕ್ಳು ಬರ್ತಾರ, ಪಾಪ ಕೆಳಕ್ ಕೂಡ್ತಾರ ಅಂತ ಕಾರ್ಪೆಟ್ ಹಾಸಿದಾರ. ನಾವೊಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೇರಿ. ದಾರಿಯಲ್ಲಿ ನನ್ನ ಕಾರ್ ಹೂತ್ಕೊಂತು ರೀ. ಏನೋ ಒಂದು ತೆಗ್ಗಿತ್ತು. ನೀವು ತೆಗ್ಗಿ ಅಂತೀರ, ನಾವು ಗುಂಡಿ ಅಂತೀವ್ರಿ. ಸ್ವಲ್ಪ ನನ್ನ ಭಾಷೆ ಚೇಂಜ್ ಆದ್ರೆ ಬೇಜಾರು ಮಾಡ್ಕೋಬೇಡ್ರಿ. ನಾವು ಬೆಂಗಳೂರಿನವ್ರಿ, ನಿಮ್ಮಷ್ಟು ಚಲೋ ನಿಮ್ಮ ಭಾಷೆ ಮಾತಾಡಕ್ ಬರವಲ್ದು ನಮಗೆ. ಆದ್ರೆ ಜವಾರಿ ಭಾಷೆ ಅಂದ್ರೆ ಉತ್ತರ ಕರ್ನಾಟಕ ಭಾಷೆ ರೀ. ಇದ್ರಾಗ ಮಾತಾಡಿದ್ರೆ ಸಿಗೋ ಮಜಾನೇ ಬೇರೆ ಐತಿ. ನನ್ನ ಗಾಡಿ ತೆಗ್ಗಲ್ಲಿ ಊದ್ಕೋತೀವ್ರಿ. ನಾನು ಡ್ರೈವರ್ ಇಬ್ರು. ಮತ್ ಏನ್ ಮಾಡ್ಬೇಕು? ನಾ ರೇಷ್ಮೆ ಸೀರೆ ಹುಟ್ಟಿನಿ, ಏನ್ ಮಾಡ್ಬೇಕು ತಿಳಿವಲ್ದು. ಹಂಗ ಹಿಂಗ ನೋಡ್ದೆ, ಒಂದು ಅರಳಿ ಮರದ ಕೆಳಗ ಒಂದ್ 7-8 ಗಂಡು ಹುಡುಗರು ಒಳ್ಳೆ ವಯಸ್ಸಿಗೆ ಬಂದು ಕಟ್ಟ ಮಸ್ತ್ ಹುಡುಗರು ಕುಂತಿದ್ರು. ಅವ್ರ ಕಡೆ ಹೋದೆ, ನಮಸ್ಕಾರ ಅಂದೆ. ಓ, ನೀವು ಮೇಡಮ್ ಅವರು ಟಿವಿಲೆಲ್ಲ ತಲೆ ಹರಟೆ ಮಾಡೋರು ನೀವೇ ಅಲ್ವಾ ಅಂದ್ರು. ಹರಟೆನ ತಲೆ ಹರಟೆ ಅಂತಾರ್ರಿ ಬಡ್ಡಿ ಮಕ್ಕಳು. ಹೂನಪ್ಪ ನಾವೇ ಅಂದೆ. ಏನ್ ಪ್ರಾಬ್ಲಮ್ ಅಂದ್ರು. ಅಣ್ಣ, ಗಾಡಿ ತೆಗ್ಗಿಗೆ ಬಿದ್ದಿದೆ, ಸ್ವಲ್ಪ ತಳ್ತೀರೇನ್ರಿ ಎಂದೆ. ಪುಣ್ಯಾತ್ ಬರ್ರಿ, ತಳ್ಳಿಲ್ಲ ಅವರು. ಒಟ್ಟ ನನ್ನ ಗಾಡಿ ತೆಗೆದು ರೋಡಿನ ಮೇಲೆ ಇಟ್ಟುಕೊಟ್ಟು ಬಿಟ್ರು. ಬಹಳ ಆನಂದ ಆಯ್ತು, ಬಹಳ ಆನಂದ ಆಯ್ತು. ಈಗ ಚಪ್ಪಾಳೆ ಬಿಡಿಬೇಡ್ರಿ, ಮುಂದೈತು ಮಾರಿ ಹಬ್ಬ. ನಾ ಅವ್ರ ಜೋಡಿ ಮಾತಾಡ್ಕೋತ ಪಾಪ ಅವ್ರಿಗೊಂದು ಚಹಾ ಕುಡ್ಸೋಣ ಅನ್ಕೊಂಡೆ. ನನಗೆ ಟೈಮ್ ಆಗಿತ್ತು. ಯಾಕಂದ್ರ ನಾವು ಪ್ರೇಕ್ಷಕರಿಗೆ ಕಾಯ್ಬೇಕು ಹೊರತು ಪ್ರೇಕ್ಷಕರು ನಮಗ್ ಕಾಯ್ಬಾರ್ದು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರೋಳು ನಾನು. ಕಳೆದ 23 ವರ್ಷದಲ್ಲಿ 3800 ಕಾರ್ಯಕ್ರಮ ಮಾಡಿದೀನ್ರಿ. ಯಾವ ಕಾರ್ಯಕ್ರಮಕ್ಕೂ ನನ್ನಿಂದ ಪ್ರೇಕ್ಷಕರು ಕಾದ್ರು ಅನ್ನೋ ಅಪವಾದಕ್ಕೆ ನಾನು ತುತ್ತಾಗಿಲ್ರಿ. ನಾ ಕರೆಕ್ಟ್ ಟೈಮ್ ಹೋಗ್ಬಿಡ್ತೀನಿ. ಅದಕ್ಕೆ ನಾ ಏನ್ ಮಾಡಿದೆ, ಪಾಪ ಒಂದು ಚಹಾ ಕುಡ್ಸೋಣ ಅಂದ್ರೆ ಏನ್ ಮಾಡೋದು? ಎಲ್ಲೂ ಚಹಾ ಅಂಗಡಿ ಕಾಣ್ತಿಲ್ಲ. ನನ್ನ ಪರ್ಸಿಗೆ ಕೈ ಹಾಕಿದೆ ರೀ. ನನ್ನ ಅಕ್ಕ ಅನ್ಕೊಳ್ರಿ, ಅಕ್ಕ ಕುಡಿಸಿದ್ಲು ಅಂತ ನೀವು ಚಹಾ ಕುಡಿಬೇಕು ಅಂತ ಹೇಳಿ ನನ್ನ ಗ್ರಾಚಾರಕ್ಕೆ ಚೇಂಜ್ ಸಿಗ್ಲಿಲ್ರಿ. ಒಂದು 500 ರೂಪಾಯಿ ನೋಟ್ ಬಂತು ಹೊರಗೆ. ಆ ಹುಡುಗರು ಒಬ್ಬ ಏನನ್ಬೇಕೆ, ಬ್ಯಾಡ್ರಿ ಅಂದ ಒಬ್ಬ. ಇನ್ನೊಬ್ಬ ರೀ ಅನ್ನೋದ್ರೊಳಗೆ ಇಸ್ಕೊಂಡು ಕಸ್ಕೊಂಡು ಜೋಬಿಗೆ ಹಾಕೊಂಡ್ಬಿಟ್ಟ. ಬ್ಯಾಡ್ರಿ ಅಷ್ಟ
ನೀವೆಲ್ಲ ಏನು ಉದ್ಯೋಗ ಮಾಡ್ತಿರ್ರಿ? ರೈತರ ಅಂದೆ. ಹ್ಞೂನ್ರಿ, ಎಲ್ಲ ರೈತರಿದ್ದೀವ್ರಿ ಅಂದ್ರೆ. ಭಾಳ ಖುಷಿ ಆಯ್ತಪ್ಪ, ರೈತರು ಅಂದ್ರೆ ಭಾಳ ಖುಷಿ ನನಗೆ. ಏನು ಬೆಳಿತೀರ್ರಿ ಅಂದೆ. ಇಲ್ರಿ ಮೇಡಮ್, ನಾವು ಏನು ಬೆಳೆಯಂಗಿಲ್ರಿ. ಯಾಕ್ರಿ? ನೀರಾವರಿ ಇಲ್ಲನ್ರಿ ಅಂದೆ. ಯಾಕಿಲ್ರಿ? ಐತಲ್ರಿ, ಬೋರ್ವೆಲ್ ಐತೆ, ಕಾಲುವೆ ಐತೆ, ಮಸ್ತಾಗ ಐತ್ರಿ ಅಂದ್ರು. ಮತ್ತೆ ಎದಕ್ಕೆ ಬೆಳೆಯಂಗಿಲ್ರಿ? ಜೀವನಕ್ಕೆ ಏನು ಮಾಡ್ತಿರ್ರಿ ಅಂದೆ. ಹಿಂಗಾರಿ ತೆಗ್ಗೊಳಗ ಸ್ವಲ್ಪ ನೀರು ಮಣ್ಣು ತುಂಬಿಸಿಟ್ಟಿರ್ತೀವ್ರಿ. ನಿಮ್ಮಂತ ಓದ್ಕೊಂಡವ್ರು ಬಂದು ಹೂಳ್ತಾರಲ್ರಿ, ತಳ್ಳಿ ತಳ್ಳಿ 500,000 ವಸೂಲ್ ಮಾಡ್ಕೊಂಡು ಮುಂದಕ್ಕೆ ತಳ್ಳಿ ಜೀವನ ಮಾಡ್ತೀವ್ರಿ ಅಂದ್ರು. ನನಗೊಂದು ಅಹಂಕಾರ ಐತ್ರಿ, ನನ್ನ ಕಡೆ 2 ಡಿಗ್ರಿ ಐತೆ ಅಂತ. ನಾ MA ಓದಿನ್ರಿ. 1 ಡಿಗ್ರಿ ಅವತ್ತು ಅಲ್ಲೇ ತೆಗ್ಗಲ್ ಬಿಟ್ಟೆರಿ. ನಾ ಆ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಮಹಿಳಾ ದಿನಾಚರಣೆ ಅಂದ್ರೆ ಮಹಿಳೆಯರೇ ಪ್ರಮುಖವಾಗಿದ್ರು. ಒಂದಷ್ಟು ಕುರ್ಚಿಗಳು ಹಾಕಿದ್ರು. ಮತ್ತಷ್ಟು ಜನಕ್ಕೆ ಪಾಪ ಕುರ್ಚಿ ಇಲ್ಲ, ಮಣ್ಣಿಂದ್ರಿ ನೆಲ ಇಲ್ಲರ ನೀವು ಕಾರ್ಪೆಟ್ ಹಾಕಿರ. ಆ ಹೆಣ್ಮಕ್ಳು ಆರಾಮ ಮಣ್ಣಿನ ನೆಲದ ಮೇಲೆ ಕೂತಿದ್ರು. ಒಂದು ಅತ್ತೆ ಸೊಸೆ ಜೋಡಿ ಬಂತ್ರಿ. ಆ ಸೊಸಿ ಅತ್ತೆ ಕೂಡಕ್ ಹೋಗ್ತಾಳೆ ಕೆಳಗ. ಬ್ಯಾಡ್ರಿ ಅತ್ತೆ, ನೀವು ಕೆಳಗ್ ಕೂಡ್ಬ್ಯಾಡ್ರಿ, ನನ್ನ ಹೃದಯ ಚಿರ್ ಅಂತದ್ರಿ. ಚೇರ್ ಇಲ್ಲಲ್ಲವ ಅಂದ್ರು. ನಾನ್ ತರ್ತೀನ್ರಿ ಅಂದ್ಲು ಸೊಸಿ. ಹಂಗ ಹಿಂಗ ನೋಡಿದ್ಲು. ಯಾರೋ ಒಂದ್ ಸಣ್ಣ ಹುಡುಗ ಕೂತಿದ್ದ ಹೇಳೋ ಮ್ಯಾಲೆ ಅಂದ್ಲು. ಅವ್ನು ಎಪ್ಸಿದ್ಲು. ಕರ್ಚೀಪಲ್ಲಿ ಚೇರ್ ಒರೆಸಿ ತಮ್ಮ ಅತ್ತೆನ ಕೂರಿಸಿ ತಾನು ಬಂದು ಮಣ್ಣಿನ ನೆಲದ ಮೇಲೆ ಕೂತ್ಲು. ವಾಹ್, ಸೊಸೆ ಅಂದ್ರೆ ಹಿಂಗಿರ್ಬೇಕಲ್ವ, ಇಂಥ ಸೊಸೆ ಮನ್ಯಾಗ ಇರ್ಬೇಕಲ್ವ ಅಂತ. ಒಂದು 10-15 ಮಿನಿಟ್ ಆಯ್ತ್ರಿ. ಪಾಪ ಅಜ್ಜಿಗೆ ಯಾರೋ ಗೆಳತಿ ಸಿಕ್ಕಿದ್ಲು. ಎಲ್ಲಡಿಕೆ ತಗೊಳಕ ಅಜ್ಜಿ ಅವ್ರ ಕಡೆ ಹೋಯ್ತ್ರಿ. ಮಾತಾಡ್ಕೊಂಡು ಬಂದು ನೋಡ್ತಾಳೆ, ಮತ್ತ ಅಜ್ಜಿ ಕುರ್ಚಿ ಇಲ್ಲ. ಆಕಿ ಏನ್ ಬೇಜಾರು ಮಾಡ್ಕೊಳ್ಳಿಲ್ಲ, ಮತ್ ಬಂದ್ಲು. ಸರ್ಕು ಅಂದ್ಲು ಸೊಸೆಗೆ. ಯಾಕ್ರಿ ಅಂತ? ಏನಾತ್ರಿ? ಇಲ್ಲಿ ಯಾಕೆ ಬರಕತ್ತೀರ್ರಿ? ಕುರ್ಚಿ ಮೇಲೆ ಯಾರೋ ಕೂತಾರ, ತಗೋ, ನಾ ಇಲ್ಲೇ ಕೂಡ್ತೀನಿ ನಿನ್ ಬಾಜುಕ ಅಂದ್ಲು. ಬ್ಯಾಡ್ರಿ ಅತ್ತ, ನೀವು ಕೆಳಗ್ ಕೂತ್ರ ನನ್ನ ಮನಸ್ಸಿಗೆ ನೋವು ಆಗ್ತದೆ. ಮತ್ತೆ ಇನ್ನೊಂದು ಹುಡುಗಿ ನೆಕ್ಸಿ ಕರ್ಚೀಫಲ್ ಒರೆಸಿ ತನ್ನ ಅತ್ತಿ ಕೂಡಿಸಿ ಬಂದು ಕೆಳಗ್ ಕೂತು. ಕಾರ್ಯಕ್ರಮ ಮುಗೀತು. ಬಹಳ ಮಂದಿ ಹೆಣ್ಮಕ್ಳು ನನ್ನ ಜೋಡಿ ಸೆಲ್ಫಿ ಹೊಡ್ಕೊಳಕ್ ಕಾಯ್ತಾ ಇದ್ರು. ನಾನು ಈ ಸೊಸೆನ್ ಬಹಳ ಇಂಪ್ಯಾಕ್ಟ್ ಆಗಿತ್ರಿ. ನಾ ಹೋಗಿ ಆಕಿನ ತಪ್ಪಿಕೊಂಡು ಹೇಳಿದೆ, ನಿನ್ ತರ ಸೊಸಿ ಮನ್ಯಾಗೂ ಸಿಗ್ಬೇಕವ್ವ. ಎಂತ ಒಳ್ಳೆ ಮನಸ್ಸವ ನಿನಗ. ನಾ 2 ಸಲ ನೋಡಿದೆ ಸ್ಟೇಜಿಂದ. ನೀ ಕರ್ಚೀಫಲ್ಲಿ ಕುರ್ಚಿ ಒರೆಸಿ ನಿಮ್ಮ ಅತ್ತಿ ಕೂರ್ಸೋದಿಲ್ಲ. ಅತ್ತಿ ಅಂದ್ರೆ ಎಷ್ಟು ಪ್ರೀತಿನೇ ಅವ ನಿಂಗೆ ಅಂದೆ. ಅಯ್ಯೋ, ಪ್ರೀತಿ ಇದ್ದಲ್ರಿ ಮೇಡಮ್ ಅವರ, ನಮ್ಮ ಅತ್ತಿ ಇವತ್ತು ನನ್ನ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಾಳ್ರಿ. ನನಗ್ ಗೊತ್ತ್ರಿ, ಉತ್ತರ ಕರ್ನಾಟಕ ಕಡೆ ಅತ್ತೆ ಸೊಸಿ ಅಂದ್ರೆ ಎಣ್ಣೆ ಸೀಗೆಕಾಯಿ ಅನ್ನೋ ಭಾವನೆ ಇಲ್ರಿ. ಯಾಕಂದ್ರೆ ಇವತ್ತಿಗೂ ಅವಿಭಕ್ತ ಕುಟುಂಬಗಳು ಉಳಿದಿದ್ರೆ ನಿಮ್ಮಲ್ಲಿ ಉಳ್ದಾವ್ರಿ, ಬೆಂಗಳೂರಲ್ಲಿ ಇಲ್ಲ. ಹಿಂಗನ್ನಂಗೂ ಇಲ್ಲ. ಒಂದು ಕಾರ್ಯಕ್ರಮದಲ್ಲಿ ಅಂದೆ, ಬೆಂಗಳೂರಲ್ಲಿ ಒಬ್ಬಾಕಿ ಎದ್ದು ನಿಂತು ಬಿಟ್ಲು. ಎಕ್ಸ್ಕ್ಯೂಸ್ ಮೀ ಬರ್ಗುಡ್ ಮೇಡಮ್, ನೀವು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರಲ್ರಿ, ನಾನು ಅದ್ರಾಗ ಇರೋದ್ರಿ ಇಂದ್ಲು. ಬಹಳ ಖುಷಿ ಆಯ್ತು ನನಗೆ. ಪರವಾಗಿಲ್ಲ, ಬೆಂಗಳೂರಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ, ಎಷ್ಟು ಮಂದಿ ಇದ್ದೀರಾ ಅಂದೆ. ನಾನು ನನ್ನ ಗಂಡ ಒಂದೇ ಮನೆ ಆಗದೀವ್ರಿ ಇಂದ್ಲು. ಪುಣ್ಯಾತ್ರಿ, ಆಕೆ ಗಂಡನ ಜೋಡಿ ಇರೋದೇ ಜಾಯಿಂಟ್ ಫ್ಯಾಮಿಲಿ ಅಂತ ತಿಳ್ಕೊಂಡಾಳ್ರಿ. ಅಂಥವ್ರ ಮಧ್ಯೆ ಕೂಡು ಕುಟುಂಬಗಳನ್ನ, ವಿಶ್ವಾಸವನ್ನ, ಸಂಸ್ಕಾರವನ್ನ, ನಮ್ಮ ಪದ್ಧತಿಗಳನ್ನ, ನಮ್ಮ ಆಚಾರವನ್ನ, ವಿಚಾರವನ್ನ ಇನ್ನೂ ಉಳಿಸ್ಕೊಂಡಿರುವಂತಹ ಜನ ಯಾರಾದರೂ ಇದ್ರೆ ನಾನು ತುಂಬಾ ಸಂತೋಷದಿಂದ, ಹೆಮ್ಮೆಯಿಂದ, ಗೌರವದಿಂದ ಹೇಳ್ತೀನಿ, ಅದು ಉತ್ತರ ಕರ್ನಾಟಕದ ಜನ ಮಾತ್ರ. ನೀವು ಯಾವತ್ತೂ ಪದ್ಧತಿಗಳು ಬಿಟ್ಟಿಲ್ಲ. ನೀವು ನಿಮ್ಮಲ್ಲಿರುವಂತಹ ಒಂದು ಅಂತಃಕರಣ ಇದ್ದಲ್ರಿ, ಅದೆಲ್ಲೂ ಹೋಗಂಗಿಲ್ಲ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.